ಒಂದೇ ಮಾತರಂ ಗೀತೆಯ 6 ಚರಣಗಳನ್ನು ಹಾಡೋದು ಕಡ್ಡಾಯ ಎಂದು ಮೊನ್ನೆ ಕೇಂದ್ರ ಸರ್ಕಾರ ಕಾನೂನು ಜಾರಿಗೊಳಿಸುವಾಗ ಅದರ ಮುಂದೆ ಒಂದು ನಿರೀಕ್ಷೆ ಇದ್ದಿರಬಹುದು. ಇದನ್ನು ಮುಸ್ಲಿಮರು ವಿರೋಧಿಸ್ತಾರೆ. ಮೌಲಾನಾಗಳು ಫತ್ವಾ ಹೊರಡಿಸ್ತಾರೆ. ಗೋಧಿ ಮೀಡಿಯಾಗಳಲ್ಲಿ ಮುಸ್ಲಿಂ ಮುಖಂಡರು ಒಂದೇ ಮಾತರಂ ವಿರುದ್ಧ ಅಭಿಪ್ರಾಯ ವ್ಯಕ್ತಪಡಿಸ್ತಾರೆ. ಆ್ಯಂಕರ್ಗಳು ತರಾಟೆಗೆ ತೆಗೆದುಕೊಳ್ತಾರೆ. ಅಂತಿಮವಾಗಿ ಮುಸ್ಲಿಮರನ್ನು ಕಟಕಟೆಯಲ್ಲಿ ನಿಲ್ಲಿಸಬಹುದು. ದೇಶದ್ರೋಹಿಗಳು ಎಂದು ಕರೆಯಬಹುದು. ದೇಶಕ್ಕೆ ನಿಷ್ಠೆ ಇಲ್ಲದವರು ಎಂದು ಸಾರಬಹುದು. ಹೀಗೆ ಮುಸ್ಲಿಮರನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ ಧರ್ಮ ಧ್ರುವೀಕರಣ ಮಾಡಬಹುದು ಎಂಬ ನಿರೀಕ್ಷೆ ಕೇಂದ್ರ ಸರ್ಕಾರಕ್ಕೆ ಇದ್ದಿರಬಹುದು. ಆದರೆ ಆದದ್ದೇ ಬೇರೆ. ಮೌಲಾನಾಗಳು ಮಾತಾಡಲೇ ಇಲ್ಲ. ಮಸೀದಿಗಳು ಅದನ್ನು ಕ್ಯಾರೆ ಅನ್ನಲಿಲ್ಲ. ಗೋಧಿ ಮೀಡಿಯಾಗಳ ತಂತ್ರಕ್ಕೆ ಮುಸ್ಲಿಂ ಮುಖಂಡರು ಬಲಿ ಬೀಳಲೇ ಇಲ್ಲ. ಗ್ರೌಂಡ್ ರಿಪೋರ್ಟ್ ಮಾಡಲು ಹೋದ ಆ್ಯಂಕರ್ಗಳಿಗೂ ಗಾಢ ನಿರಾಶೆ ಎದುರಾಯಿತು. ಮುಸ್ಲಿಮರು ಮಾತಾಡಲೇ ಇಲ್ಲ. ಕೊನೆಗೆ ಬಂದ ಪುಟ್ಟ ಹೋದ ಪುಟ್ಟ ಎಂಬಂತೆ ಒಂದೇ ಮಾತರಂ ಕಡ್ಡಾಯ ಎಂಬ ಕಾನೂನು ಸದ್ದಿಲ್ಲದೆ ಮರೆಗೆ ಸರಿಯಿತು. ಇದೀಗ ಒಂದೇ ಮಾತರಂಗೆ ಅವಮಾನ ಮಾಡಿದ್ದಾರೆ ಎಂದು ಕೇಸು ದಾಖಲಾಗಿರುವುದು ಮುಸ್ಲಿಮರ ಮೇಲಲ್ಲ, ಸೋನಿಯಾ ಗಾಂಧಿಯ ಮೇಲೆ. ವೀಕ್ಷಕರೇ, ಇದು ಎಡಿಟರ್ ಸ್ಪೀಕ್. ಒಂದೇ ಮಾತರಂ ಗೀತೆ 6 ಚರಣಗಳನ್ನು ಹೊಂದಿದೆ. ಇದರ ಮೊದಲ 2 ಚರಣಗಳು ಈ ದೇಶವನ್ನು ಹಣ್ಣು ಹಂಪಲು, ನದಿಗಳು, ಸೂರ್ಯನ ಬೆಳಕು, ಪ್ರಕೃತಿಯ ಸೊಬಗಿನಿಂದ ಕೂಡಿದ ಮಾತೆ ಎಂದು ಹೇಳುತ್ತೆ. ಇಲ್ಲಿ ಯಾವುದೇ ನಿರ್ದಿಷ್ಟ ದೇವಿ ದೇವತೆಯ ಉಲ್ಲೇಖ ಇಲ್ಲ. ಆದರೆ ಉಳಿದ ಚರಣಗಳು ಹೀಗಿಲ್ಲ. ಅದು ಭಾರತವನ್ನು ದುರ್ಗೆ, 10 ಆಯುಧವನ್ನು ಹಿಡಿದಿರುವ ರಾಣಿ, ಸರಸ್ವತಿ, ಲಕ್ಷ್ಮಿ ಎಂದು ಹೇಳುತ್ತೆ ಮತ್ತು ನಾನು ನಿನಗೆ ನಮಸ್ಕರಿಸುತ್ತೇನೆ ಎಂದು ಹೇಳುತ್ತೆ. ಬಂಕಿಮಚಂದ್ರ ಚಟರ್ಜಿಯವರ ಆನಂದ ಮಠ ಕಾದಂಬರಿಯಲ್ಲಿ ಈ ಒಂದೇ ಮಾತರಂ ಗೀತೆ ಬಳಕೆಯಾಗಿದೆ. ನವಾಬನ ವಿರುದ್ಧ ಸನ್ಯಾಸಿಗಳು ಯುದ್ಧಕ್ಕೆ ಹೊರಡುವ ಸಮಯದಲ್ಲಿ ಈ ಗೀತೆಯನ್ನು ಅವರು ಹಾಡ್ತಾರೆ. 1837ರಲ್ಲಿ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿಯು ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿತು. ರಾಷ್ಟ್ರೀಯ ಸಭೆಗಳಲ್ಲಿ ಒಂದೇ ಮಾತರಂನ ಮೊದಲ 2 ಚರಣಗಳನ್ನು ಮಾತ್ರ ಹಾಡಬೇಕು ಎಂಬುದು ಆ ನಿರ್ಧಾರವಾಗಿತ್ತು. ಇದಕ್ಕಿಂತ ಮೊದಲು ರವೀಂದ್ರನಾಥ ಠಾಗೂರ್ ಅವರಿಗೆ ಈ ಗೀತೆಯ 6 ಚರಣಗಳನ್ನು ಪರಿಶೀಲಿಸುವ ಹೊಣೆಗಾರಿಕೆಯನ್ನು ನೀಡಲಾಗಿತ್ತು. ಅವರು ಇದನ್ನು ಪರಿಶೀಲಿಸಿ ಮೊದಲ 2 ಚರಣಗಳು ರಾಷ್ಟ್ರೀಯ ಐಕ್ಯತೆಗೆ ಸೂಕ್ತ ಎಂಬ ಸಲಹೆಯನ್ನು ನೀಡಿದರು. ಈ ಸಲಹೆಯನ್ನು ನೆಹರು ನೇತೃತ್ವದ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಸರ್ವಸಮ್ಮತದಿಂದ ಅನುಮೋದಿಸಿತು. ಈ ಕುರಿತಾದ ನಿರ್ಣಯವನ್ನು ಮಂಡಿಸಿದ್ದೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಇದಕ್ಕೆ ಅನುಮೋದನೆಯನ್ನು ಕೊಟ್ಟವರಲ್ಲಿ ಸರ್ದಾರ್ ಪಟೇಲ್ ಇದ್ದರು, ಮಹಾತ್ಮ ಗಾಂಧಿ ಇದ್ದರು, ನೆಹರು ಇದ್ದರು, ಆಜಾದ್ ಇದ್ದರು, ಸುಭಾಷ್ ಚಂದ್ರ ಬೋಸ್ ಆಗಲಿ, ಸರೋಜಿನಿ ನಾಯ್ಡು ಅವರಿಗಾಗಲಿ, ಕೃಪಲಾನಿ, ಜಯಪ್ರಕಾಶ್ ನಾರಾಯಣ್ ಸಹಿತ ಯಾರಿಗೂ ಈ ನಿರ್ಣಯದಲ್ಲಿ ವಿರೋಧ ಇರಲಿಲ್ಲ. ದೇಶದ ಪ್ರತಿಯೊಬ್ಬ ಪ್ರಜೆಯು ಯಾವುದೇ ಮುಜುಗರ ಇಲ್ಲದೆ ಹಾಡುವ ರೀತಿಯಲ್ಲಿ ಒಂದೇ ಮಾತರಂ ಇರಬೇಕು ಎಂಬುದು ಇವರೆಲ್ಲರ ಬಯಕೆಯಾಗಿತ್ತು. ಮೊದಲ 2 ಚರಣಗಳನ್ನು ಬಿಟ್ಟರೆ ಉಳಿದ ಚರಣಗಳು ಮುಸ್ಲಿಮರು ಮತ್ತು ಕ್ರೈಸ್ತರ ಧಾರ್ಮಿಕ ನಂಬಿಕೆಗೆ ಸರಿಹೊಂದುವುದಿಲ್ಲ ಎಂಬ ಕಾರಣಕ್ಕಾಗಿ ಈ ಒಂದೇ ಮಾತರಂ ಗೀತೆಯ ಮೊದಲ 2 ಚರಣಗಳಿಗೆ ಈ ಹಾಡನ್ನು ಸೀಮಿತಗೊಳಿಸಲಾಯಿತು. ಸಭೆ ಸಮಾರಂಭದಲ್ಲಿ ನಾವು ಆಡೋದು 2 ಸ್ಟ್ಯಾನ್ಜಾ. 1896 ಇಸ್ವಿಯಿಂದ 2026 ಏನು ಆಡ್ಕೊಂಡು ಬಂದಿದ್ದೀವಿ ಅದನ್ನೇ ನಾವು ಆಡೋದು. ಪೂರ್ಣಗೀತೆ ನಾವು ಆಡೋದಿಲ್ಲ ಕಾಂಗ್ರೆಸ್ ಸಭೆ ಸಮಾರಂಭದಲ್ಲಿ. ಅದು ನನ್ನ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ, ಪ್ರದೇಶ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷನಾಗಿ ಇದು ನನ್ನ ನಿರ್ಣಯ. ಅಂದಿನಿಂದ ಇಂದಿನವರೆಗೆ ಎಲ್ಲರೂ ಒಂದೇ ಮಾತರಂನ ಮೊದಲ 2 ಚರಣಗಳನ್ನು ಮಾತ್ರ ಹಾಡುತ್ತಾ ಬಂದಿದ್ದಾರೆ. ಇವರಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಇದ್ದಾರೆ, ಇಂದಿರಾ ಗಾಂಧಿ ಇದ್ದಾರೆ, ಅಟಲ್ ಬಿಹಾರಿ ವಾಜಪೇಯಿ ಇದ್ದಾರೆ, ನರೇಂದ್ರ ಮೋದಿ ಇದ್ದಾರೆ, ಅಮಿತ್ ಶಾ ಇದ್ದಾರೆ, ಹಿಮಂತ್ ಬಿಸ್ವ ಶರ್ಮಾ ಇದ್ದಾರೆ, ಸ್ಮೃತಿ ಇರಾನಿ ಇದ್ದಾರೆ, ಅನುರಾಗ್ ಠಾಕೂರ್ ಇದ್ದಾರೆ. ಎಲ್ಲರೂ ಈವರೆಗೆ ಈ 2 ಚರಣಗಳನ್ನೇ ಹಾಡುತ್ತಾ ಬಂದಿದ್ದಾರೆ. ಆದರೆ ಇದೀಗ ದಿಢೀರಾಗಿ ಮೊದಲ 2 ಚರಣಗಳನ್ನು ಮಾತ್ರ ಹಾಡುವವರನ್ನು ದೇಶದ್ರೋಹಿಗಳಂತೆ ಕಾಣಲಾಗ್ತಾ ಇದೆ. 6 ಚರಣಗಳನ್ನು ಹಾಡದವರು ದೇಶನಿಷ್ಠೆ ಇಲ್ಲದವರು ಎಂಬಂತೆ ನೋಡಲಾಗ್ತಾ ಇದೆ. ಒಂದು ವೇಳೆ ಇದು ನಿಜ ಎಂದಾದರೆ ನೆಹರು ದೇಶದ್ರೋಹಿಯಾಗಬೇಕು, ಠಾಗೂರ್ ದೇಶದ್ರೋಹಿಯಾಗಬೇಕು,
ಅಟಲ್ ಬಿಹಾರಿ ವಾಜಪೇಯಿ ದೇಶದ್ರೋಹಿಯಾಗಬೇಕು, ಇಂದಿರಾ ಗಾಂಧಿ ದೇಶದ್ರೋಹಿಯಾಗಬೇಕು, ಪ್ರಧಾನಿ ನರೇಂದ್ರ ಮೋದಿ ದೇಶದ್ರೋಹಿಯಾಗಬೇಕು, ಅಮಿತ್ ಶಾ ಕೂಡ ದೇಶದ್ರೋಹಿಯಾಗಬೇಕು. कांग्रेस ने वंदे मातरम को भुला दिया था. बंकिम चंद्र चट्टोपाध्याय जी की वो अमर कृति, वो दो शब्द, एक गान के दो शब्द वंदे मातरम, भारत माता की मैं वंदना करता हूं, ये बोलते बोलते हजारों लाखों लोग फांसी के फंदे पर चढ़ गए थे, गोलियां खाई थी, लाठियां खाई, कई साल जेल में रहे. वोट बैंक की लालच में कांग्रेस ने वंदे मातरम को भुला दिया था. 150वां साल है वंदे मातरम के प्रागट्य का. हमने लाल किले की प्राचीर से मोदी जी ने वंदे मातरम को फिर से एक नया आयुष्य देने का काम किया है. ವಿಶೇಷ ಏನಂದರೆ ಬಿಜೆಪಿ ಬೆಂಬಲಿತ ಸರ್ಕಾರ ಇರುವ ನಾಗಾಲ್ಯಾಂಡ್ ಮತ್ತು ಮಿಜೋರಾಂನಲ್ಲಿ ಕ್ರೈಸ್ತ ಸಂಘಟನೆಗಳು ಈ 6 ಚರಣಗಳಿಗೆ ವಿರೋಧ ವ್ಯಕ್ತಪಡಿಸಿವೆ, ಪ್ರತಿಭಟನೆ ನಡೆಸಿವೆ, ಜಾಥಾ ನಡೆಸಿವೆ. ಆದರೆ ಗೋಧಿ ಮೀಡಿಯಾಗಳು ಈ ಬಗ್ಗೆ ಮೌನ ಹೊದ್ದು ಕೂತಿವೆ. ಯಾಕಂದರೆ ಅವರಾರು ಮುಸ್ಲಿಂ ಅಲ್ಲವಲ್ಲ. ಕೇಂದ್ರ ಸರ್ಕಾರದ ಹೊಸ ಕಾನೂನಿನ ಪ್ರಕಾರ ಒಂದೇ ಮಾತರಂಗೆ ಮಾಡುವ ಯಾವುದೇ ಅವಮಾನವನ್ನು ಕ್ರಿಮಿನಲ್ ಅಪರಾಧ ಎಂದು ಪರಿಗಣಿಸಲಾಗುತ್ತೆ. ಒಂದೇ ಮಾತರಂ ಹಾಡುವ ವೇಳೆ ಅವಮಾನವೆಸಗಿದರೆ 3 ವರ್ಷ ಜೈಲು ಮತ್ತು ದಂಡ ವಿಧಿಸಲು ಈ ಕಾನೂನು ಅವಕಾಶ ಒದಗಿಸುತ್ತದೆ. ಒಂದೇ ಮಾತರಂ ಹಾಡುವುದನ್ನು ತಡೆಯುವುದು, ಒಂದೇ ಮಾತರಂ ಹಾಡುತ್ತಿರುವ ಸಭೆಗೆ ಅಡ್ಡಿಪಡಿಸುವುದನ್ನು ಅಪರಾಧವಾಗಿ ಪರಿಗಣಿಸಲಾಗುತ್ತೆ. ಜನಗಣಮನಕ್ಕೆ ಇರುವ ಅದೇ ಸ್ಥಾನಮಾನವನ್ನು ಇದೀಗ ಒಂದೇ ಮಾತರಂಗೂ ಒದಗಿಸಲಾಗಿದೆ. ನಿಜ ಏನಂದರೆ ಇದು ಒಂದೇ ಮಾತರಂ ಮೇಲಿನ ಪ್ರೀತಿಯಿಂದ ಮಾಡಿರುವ ಕಾನೂನು ಅಲ್ಲ. ಒಂದೇ ಮಾತರಂ ಹೆಸರಲ್ಲಿ ದೇಶವನ್ನು ಹಿಂದೂ ಮುಸ್ಲಿಂ ಎಂದು ವಿಭಜಿಸಿ ಅಧಿಕಾರ ಉಳಿಸಿಕೊಳ್ಳುವ ದುರುದ್ದೇಶದಿಂದಲೇ ಈ 6 ಚರಣಗಳನ್ನು ಕಡ್ಡಾಯಗೊಳಿಸಲಾಗಿದೆ. ಒಂದು ಸರ್ಕಾರದ ವರ್ತನೆ ಹೇಗಿರಬೇಕು ಅಂದರೆ 140 ಕೋಟಿ ಭಾರತೀಯರನ್ನು ಜೊತೆಯಾಗಿ ಕೊಂಡೊಯ್ಯುವ ರೀತಿಯಲ್ಲಿ ಇರಬೇಕು. ಈ ದೇಶ ವೈವಿಧ್ಯತೆಯಿಂದ ಕೂಡಿದೆ. ಏಕದೇವನನ್ನು ನಂಬುವ ಮತ್ತು ಬಹುದೇವರನ್ನು ನಂಬುವ ಜನರು ಈ ದೇಶದಲ್ಲಿದ್ದಾರೆ. ಅವರ ಮೇಲೆ ಒಂದೇ ನಂಬಿಕೆಯನ್ನು ಹೇರುವುದು ದೇಶಪ್ರೇಮ ಆಗೋದಿಲ್ಲ, ಅದು ದೇಶದ್ರೋಹವಾಗುತ್ತೆ. ಒಂದು ವೇಳೆ ಬಲವಂತದಿಂದ ಅವರಲ್ಲಿ ಹಾಡಿಸಿದರೂ ಅದರಿಂದ ಹಾಡಿಸಿದವರಿಗೆ ಏನೂ ಸಿಗಲ್ಲ, ದೇಶಕ್ಕೂ ಏನೂ ಸಿಗಲ್ಲ. ಅದರ ಬದಲು ಹಾಡಿದವರು ಶಾಶ್ವತ ಅಸಹನೆಯೊಂದನ್ನು ತಮ್ಮೊಳಗೆ ಇಟ್ಟುಕೊಂಡಿರ್ತಾರೆ. ನಿಜವಾಗಿ ರಾಷ್ಟ್ರಗೀತೆ ಹೇಗಿರಬೇಕು ಅಂದರೆ ಅದನ್ನು ಎಲ್ಲರೂ ಜೊತೆಯಾಗಿ ಹಾಡುವ ರೀತಿಯಲ್ಲಿರಬೇಕು. ಅದನ್ನು ಹಾಡುವವರು ಪೂರ್ಣ ಮನಸ್ಸಿನಿಂದ ಸ್ಫೂರ್ತಿಯುತವಾಗಿ ಹಾಡಬೇಕು. ಅದಕ್ಕೆ ತಕ್ಕುದಾಗಿ ಹಾಡನ್ನು ಕಿರಿದುಗೊಳಿಸಬಹುದು, ಕೆಲವು ಚರಣಗಳನ್ನು ಬಿಟ್ಟು ಬಿಡಬಹುದು. देश का 80% मुसलमान आतंकवादी है. वंदे मातरम नहीं बोल सकता, भारत माता की जय नहीं बोल सकता. जो भारत माता की जय नहीं बोलेगा, वंदे मातरम नहीं बोलेगा, उसको जमीन खोदकर 80 फीट गाड़ देंगे. उसको भारत में रहने का अधिकार नहीं है. ಒಂದೇ ಮಾತರಂ ಮೂಲಕ ಕೇಂದ್ರ ಸರ್ಕಾರ ಏನನ್ನು ನಿರೀಕ್ಷಿಸಿತ್ತೋ ಅದು ಈಡೇರಿಲ್ಲ. ಮುಸ್ಲಿಮರು ಅತ್ಯಂತ ಪ್ರಬುದ್ಧತೆಯಿಂದ ಮತ್ತು ಜಾಣತನದಿಂದ ವರ್ತಿಸುವ ಮೂಲಕ ಪ್ರಭುತ್ವದ ತಂತ್ರಗಳಿಗೆ ಪ್ರತಿ ಉತ್ತರ ನೀಡಿದ್ದಾರೆ.